ಎಲ್ಲರಿಗೂ ನಮಸ್ಕಾರಪ್ಪ. ಎಲ್ಲರೂ ಹೆಂಗಿದ್ರಿ? ಚೆನ್ನಾಗಿದ್ದೀರ ಅಂದ್ಕೊಡ್ತೀನಿ. ನಾನು ಚೆನ್ನಾಗಿದ್ದೀನಿ. ಇವತ್ತು ಬಂದುಬಿಟ್ಟು ಇವತ್ತು ಬುಧವಾರ ದಿವಸ ಏನೇನು ಆಫರ್ ಕೊಟ್ಟನು ಬರ್ರಿ. ಆ್ಯಪ್ ಓಪನ್ ಮಾಡೋಣ. ಸ್ವಿಗ್ಗಿದ ನಿನ್ನೆ ಎಲ್ಲ ಶೋರೂಮ್ನಾಗ ಬಿಟ್ಟು ಸರ್ವಿಸಿಂಗ್ ಎಲ್ಲ ಗಾಡಿ ಮತ್ತು 700 ಕಿಲೋಮೀಟ್ರ್ ಆದ್ಮೇಲೆ ಎಲ್ಲ ಸರ್ವಿಸಿಂಗ್ ಮಾಡ್ಸೀನಿ. ಇವತ್ತಿಂದ ಆಫರ ಪೀಕ್ ಅವರ್ಸ್ನಾಗ ಇದು ಯಾವುದಿದು 4ರಿಂದ ಸಾಯಂಕಾಲದ ಬೇಡ ನಮ್ಗೆ. 12ರಿಂದ 3, 6ರಿಂದ 10. ಏನು ಇದು ಇಷ್ಟೋ ಗಂಟೆವ್ರು ಮಾಡೋಣ. 12ರಿಂದ 3 40% ಅಂತೆ. ಮತ್ತು ಬೆಳಗ್ಗೆ ಪೀಕ್ ಅವರ್ಸು ಇದು ಪೀಕ್ ಅವರ್ಸ್ 40-35 ಇದೆ. ಮತ್ತು ಎಲ್ಲಿತ್ತಪ್ಪ ಬ್ರೇಕ್ಫಾಸ್ಟ್ ಇಲ್ಲಿದೆ ನೋಡಿ. ಬರೀ 9 ಗಂಟೆವರೆಗೂ ಐತೆ. 10ರಿಂದ 11 ಮತ್ತು 9ರಿಂದ 10 ಗಂಟೆವರೆಗೂ ಸರ್ಜ್ ಇಲ್ಲ. 40%, 20% ಐತೆ ಅಷ್ಟೇ. ಇವತ್ತು ತಾರೀಕು ಬಂದುಬಿಟ್ಟು 20 ಡೇಟು. ನೋಡೋಣ ಇವತ್ತು ಅರ್ನಿಂಗ್ಸ್ ಎಷ್ಟಾಗುತ್ತಾ ನೋಡೋಣ. ಏನು ಮಳೆಗಳು ಏನೆಲ್ಲ ಹೋಯ್ತು. ಮಳೆ ಇವಾಗ ಚಳಿ ಐತೆ ಫುಲ್ಲ. ನೋಡೋಣ ಇವತ್ತಿಂದ ಅರ್ನಿಂಗ್ಸ್ ಎಷ್ಟಾಗುತ್ತಾ ಬರ್ರಿ ಚೆಕ್ ಮಾಡಿ. ಮತ್ತು ಗಾಡಿ ಕಿಲೋಮೀಟರ್ಸ್ ಎಷ್ಟಾಗುತ್ತೆ ಇವತ್ತು ಕರೆಕ್ಟಾಗಿ ತೋರಿಸ್ತೀನಿ ಬರ್ರಿ ನಿಮ್ಗೆ ಗಾಡಿ ಕಿಲೋಮೀಟ್ರ್ ಹಂಗೆ. ಇವತ್ತಿನ ಗಾಡಿ ಕಿಲೋಮೀಟರ್ಸ್ ಬಂದುಬಿಟ್ಟು 201 ಕಿಲೋಮೀಟ್ರ್ ಆಗೈತೆ. ಮತ್ತು ಸ್ಲಾಟು ಬುಕ್ ಮಾಡ್ಕೊತೀನಿ. ಹಂಗೆ ಯಾವ ಸ್ಲಾಟ್ ಬುಕ್ ಮಾಡ್ಕೊತೀನಿ ನೋಡ್ಕೊರಿ. ನಾ ಮಾಡೋದು 7ರಿಂದ 9, 9ರಿಂದ 12, 12ರಿಂದ 4, ಆಮೇಲೆ ನೈಟು 7ರಿಂದ 11. ಟೋಟಲ್ ಬಂದುಬಿಟ್ಟು 12 ಅವರ್ 45 ನಿಮಿಷ ಲಾಗಿನ್ ಆಗಿರ್ತಾನೋ. ಅಂದ್ರೆ ಅದ್ರಾಗ 15 ನಿಮಿಷ 10 ನಿಮಿಷ ಬ್ರೇಕ್ ಇರ್ತೈತಿ. ಎಲ್ಲ ತೆಗೆದೊಂದು 12 ತಾಸು ಆಗ್ತೈತಿ. ನೋಡೋಣ ಇವತ್ತಿಂದ ಎಷ್ಟಾಗುತ್ತಾ ಚೆಕ್ ಮಾಡಿ ಬರ್ರಿ. ನೋಡ್ರಿ ಕರೆಕ್ಟಾಗಿ 201. ಇವಾಗ ಗಾಡಿಗೆ ಹೋಗ್ಬಿಟ್ಟು ಫುಲ್ ಟ್ಯಾಂಕ್ ಪೆಟ್ರೋಲ್ ಹಾಕ್ಸೋನು. ಸಾಕ್ಬಿಡಿ. ಫುಲ್ ಟ್ಯಾಂಕ್ ಇವತ್ತಿಂದ 352 ಕಿಲೋಮೀಟ್ರ್ ಆಗೈತಿ. ನೋಡೋಣ ಎಷ್ಟು ಕಿಲೋಮೀಟ್ರ್ ಹೋಗುತ್ತಾ ಇವತ್ತು ಗಾಡಿದ ಚೆಕ್ ಮಾಡೋಣ. ಇವಾಗ ಅಮೌಂಟ್ ಕೊಟ್ಬಿಟ್ಟು 352, 3.5 ಲೀಟ್ರ್ ಪೆಟ್ರೋಲು. ಡ್ಯೂಟಿ ಲಾಗಿನ್ ಆಗೀನಿ. ನೋಡೋಣ ಮೊದಲನೇ ಆರ್ಡ್ರಲ್ಲಿ ಕೊಡ್ತಾನು. ಟೈಮ್ ಬಂದುಬಿಟ್ಟು ಇವಾಗ 7:15. ಗಾಡಿ ಕಿಲೋಮೀಟ್ರ್ಸ್ ಹೋಗು ಅಂದರೆ ಪೆಟ್ರೋಲ್ ಹಾಕಿಬಿಟ್ಟು ಇವಾಗ 2 ಕಿಲೋಮೀಟ್ರ್ ಆಯಿತು. ಟೀ ಕುಡಿಯೋಕೆ ಬಂದಿದ್ದೆ. ಟೀ ಕುಡ್ದಾಯಿತು. ನೋಡ್ರಿ ರೆಫರ್ ಮಾಡ್ರೆ 7 ದಿವ್ಸನಾಗ 55ರಿಂದ 70 ಆರ್ಡ್ರ್ ಹೊಡೆದ್ರೆ 550ರಿಂದ 1200 ಕೊಡ್ತಾರಂತೆ. 22 ದಿವಸದಲ್ಲಿ 9-8 ಏನೋ ಕೊಡ್ತಾರಂತೆ. ಯಾರಾದರೂ ರೆಫರ್ ಅದು ಮಾಡಿದ್ರೆ ಹೇಳ್ರಿ, ರೆಫರ್ ಮಾಡ್ತೀನಿ. ನಂಗೆ ಅಮೌಂಟ್ ಬರ್ತೈತಿ, ನೀವು ಸ್ವಲ್ಪ ಬರ್ತೈತಿ. ನೋಡಿ ಯಾರಾದರೂ ಇದ್ರೆ ನನ್ನ ಪ್ರೊಫೈಲನ್ನಾಗ ಹೋಗ್ಬಿಟ್ಟು ಇನ್ಸ್ಟಾಗ್ರಾಮ್ ಐಡಿ ಐತಿ, ಇನ್ಸ್ಟಾಗ್ರಾಮ್ನಾಗ ಫಾಲೋ ಮಾಡಿಬಿಟ್ಟು DM ಮಾಡಿರಿ. ಅವ್ರಿಗೆ ನಾವು ರೆಫರ್ ಮಾಡ್ತೀನಿ. ನೋಡೋಣ ಇವಾಗ ಆರ್ಡ್ರ್ ಬಿದ್ದ ಮೇಲೆ ಸಿಗ್ತಾನೆ. ಫಸ್ಟ್ ಆರ್ಡ್ರ್ ಬ್ರಾಹ್ಮಿನ್ ಸಟ್ಟೆ ಇಡ್ಲಿ ಸಂಜಯ್ ನಗರದಿಂದ ಬಿದ್ದೈತಿ. ಅಣ್ಣ 1415 ಕೊಡಿ. ಪುಳಿಯೋಗರೆ ರೆಡಿ ಇದೆ. ಏನು ಸಮಾಚಾರ? ಏನು ಸ್ಮೈಲ್ ಅಷ್ಟೊಂದು? ಹಾಂ ಹೌದಾ? ಇವಾಗ ಫಸ್ಟ್ನೇ ಆರ್ಡ್ರು ಪಿಕಪ್ ಮಾಡ್ಕೊಂಡಿದ್ದೀನಿ. ಎಲ್ಲಪ್ಪ ಡ್ರಾಪ್ ಅಂದ್ರೆ ನೋಡಿ ಇರುತ್ತೆ. ಡ್ರಾಪ್ ಇಲ್ಲೈತೆ ಅಂತ ತೋರಿಸ್ತೀನಿ. ತಿಂಡ್ಲು ಕೊಟ್ಟವನೆ. ಫಸ್ಟ್ನೇ ಆರ್ಡ್ರ್ ತಿಂಡ್ಲುಗೆ ಐತೆ. ಬನ್ನಿ ಡ್ರಾಪ್ ಮಾಡೋಣ ಹೋಗ್ಬಿಟ್ಟು. ನಿಮ್ದೇನಾ? ಅಕ್ಷಯ್ ನೋಡಿ. ಫಸ್ಟ್ನೇ ಆರ್ಡ್ರ್ ಡ್ರಾಪ್ ಆಯಿತು. ಎಷ್ಟು ರೂಪಾಯಿ ಕೊಟ್ಟ ನೋಡೋಣ ರೀ. ಅವಾಗಲೇ ನೋಡಿರಲಿಲ್ಲ ಸರಿಯಾಗಿ. ಫಸ್ಟ್ನೇ ಆರ್ಡ್ರು ಆಗ 45 ರೂಪಾಯಿ. 4 ರೂಪಾಯಿ ರಿಟರ್ನ್ ಅಮೌಂಟ್ ಐತೆ. 5 ನಿಮಿಷ ವೇಟ್ ಮಾಡಬೇಕಂತೆ. ಇವಾಗ 2ನೇ ಆರ್ಡ್ರ್ ಬಿದ್ದಾಗ ಸಿಗ್ತೀನಿ ರೀ. ಉಡುಪಿ ವೈಭವದಿಂದ ಬಿದ್ದೈತಿ. ಹಿರಾನಂದಿನಿ ಅಪಾರ್ಟ್ಮೆಂಟಿಂದ ಉಡುಪಿ ವೈಭವ ಇರೋದು. ಇವಾಗ ಬಂದುಬಿಟ್ಟು 80 ಫೀಟ್ ರೋಡ್ ಸಂಜಯ್ ನಗರ ಕೊಟ್ಟವನೆ ಡ್ರಾಪು. ಬನ್ನಿ ಹೋಗ್ಬಿಟ್ಟು 2ನೇ ಆರ್ಡ್ರ್ ಡ್ರಾಪ್ ಮಾಡೋಣ. ಇವಾಗ 2 ಅವರ್ ಬೂಸ್ಟ್ ಆನ್ ಆಗೈತೆ. ಎಷ್ಟು 7:57 ಗಂಟೆ ಬೂಸ್ಟ್ ಆನ್ ಆಗಿರೋದು. ಅಂದರೆ 2 ಅವರ್ ಲಾಗಿನ್ ಆಗಿರ್ಬೇಕು ಬೂಸ್ಟಲ್ಲಿ. ನೋಡೋಣ ನೋಡಿ ಈ ಥರ ಲಾಂಗ್ ಹಿಡಿತೆ ನೋಡಿ. ಬ್ರಾಹ್ಮಿನ್ ಸಟ್ಟೆ ಇಡ್ಲಿ ಇಲ್ಲಿ RT ನಗರ ಪಿಕಪ್ ಹೇಳ್ದವನು. ಇವಾಗ ಬೂಸ್ಟಲ್ಲಿ ಫಸ್ಟ್ ಆರ್ಡ್ರ್ ಡ್ರಾಪ್ ಆಯಿತು. ಎಷ್ಟು ರೂಪಾಯಿ ಕೊಟ್ಟ ನೋಡಿ. ಸಂಜಯ್ ನಗರಿಂದ ಪಿಕಪ್ ಮಾಡ್ಕೊಂಡು ಬಂದಿದ್ದೀನಿ. 35 ರೂಪಾಯಿ, 10 ರೂಪಾಯಿ ಸರ್ಜು. ನೋಡೋಣ ಇದುವರೆಗೂ ಆರ್ಡ್ರ್ ಬಂದುಬಿಟ್ಟು ಎಷ್ಟು 3 ಆರ್ಡ್ರ್ ಆಗಿದೆ. ಇವಾಗ ಎಷ್ಟು ಬೂಸ್ಟಲ್ಲಿ ಎಷ್ಟು ಆರ್ಡ್ರ್ ಆಗುತ್ತೆ ನೋಡೋಣ. ಹಾಗೆ ಇವಾಗ 1 ಆರ್ಡ್ರ್ ಆಗಿದೆ. ನೋಡೋಣ ಎಷ್ಟಾಗುತ್ತೆ ಅಂತ ಆರ್ಡ್ರಸ್ಸು 2 ಅವರಲ್ಲಿ. ಟೈಮ್ ಬಂದುಬಿಟ್ಟು 8:53 ಆಗೈತಿ. ಇವಾಗ ಟಾರ್ಗೆಟ್ ಬಂದುಬಿಟ್ಟು ಎಷ್ಟಾಗೈತಪ್ಪ ಅಂದ್ರೆ ಆರ್ಡ್ರ್ ಒಂದು ಬಿತ್ತ ಯೂಟ್ಯೂಬಿಂದ ಮತ್ತೆ ಎಲ್ಲ ಕೊಟ್ಬಿಟ್ಟಾನೆ. ನೋಡೋಣ ರೀ ಒಂದು ನಿಮಿಷ ಎಷ್ಟಾಗಿದೆ ಅಂತ ತೋರಿಸಿ. 6 ಆರ್ಡ್ರು 231 ರೂಪಾಯಿ ಆಗೈತೆ. 17 ಆರ್ಡ್ರ್ ಬೇಕಿನ್ನ ಫಸ್ಟ್ ಟಾರ್ಗೆಟ್ಗೆ. ನೋಡೋಣ ಇವಾಗ ಆಗಿರೋ ಟೈಮ್ 8:55. ಇವಾಗ ಇದೊಂದು ಆರ್ಡ್ರ್ ಪಿಕಪ್ ಮಾಡಿದ್ದೀನಿ 756. ಮೇಡಮ್ ಅವ್ರು ರೆಡಿನೇ ಕೊಡ್ತಾ ಇಲ್ಲ. ಅವ್ರು ಕೊಡಿದ್ರೆ ರೆಡಿ ಕೊಡೋದು. ಇಲ್ಲ ನಿಮ್ಮ ಕಡೆ ಮಾಡಲ್ಲ. ರೆಡಿ ಕೊಡಿ ಮೇಡಮ್ ಬೇಗ. ಆಟೋಮೆಟಿಕ್ ಬರುತ್ತಾ? ಅಲ್ಲಿವಾಗ ನಾನು ಇನ್ನು ವೇಟ್ ಮಾಡಬೇಕಾಗುತ್ತಲ್ಲ ಮೇಡಮ್. ನೋಡೋಣ ವೇಟ್ ಮಾಡಿಬಿಟ್ಟು ಪಿಕಪ್ ಮಾಡ್ಕೊಂಡು ಹೋಗ್ತೀನಿ ಅಲ್ಲಿವರೆಗೂ.
ಇವಾಗ ಬೂಸ್ಟ್ ಆಫ್ ಆಗಕ್ಕೆ ಇನ್ನೂ 1.5 ನಿಮಿಷ ಐತಿ. ಇನ್ನೂ ಯಾವುದೋ ಆರ್ಡ್ರ್ ಬಿದ್ದಿಲ್ಲ. ಟಾರ್ಗೆಟ್ ಬಂದುಬಿಟ್ಟು 11 ಆಗೈತಿ. ಅರ್ನಿಂಗ್ಸ್ 362 ರೂಪಾಯಿ ಆಗೈತಿ 11 ಆರ್ಡ್ರಿಗೆ. 11 ಆರ್ಡ್ರಿಗೆ ಇಲ್ಲಿ ನೋಡಿದ್ರೆ 10 ಆರ್ಡ್ರ್ ತೋರಿಸುತ್ತೆ. 5 ಕಿಲೋಮೀಟ್ರಿಗೆ ಯಾವುದೋ ಒಂದು ತೋರಿಸುತ್ತೆ. ಇದು 5 ಕಿಲೋಮೀಟ್ರ್ ಮೇಲೆ ಆಗಿದೆ ಫಸ್ಟ್ ಆರ್ಡ್ರು. ಮತ್ತು ಇವಾಗಿನೊಂದು 5 ಕಿಲೋಮೀಟ್ರ್ ಮೇಲೆ ಐತಲ್ಲ ಅದಕ್ಕೆ ಕೊಟ್ಟಿರೋದು. ಅರ್ಧ ಆರ್ಡ್ರ್ ಕೌಂಟ್ ಆಗೈತೆ. ಇನ್ನು 1 ನಿಮಿಷದಲ್ಲಿ ಯಾವುದೋ ಆರ್ಡ್ರ್ ಕೊಡ್ತಾ ಇಲ್ಲ ಅಂದರೆ ಡ್ಯೂಟಿ ಆಫ್ ಮಾಡ್ತೀನಿ. ಅಂದರೆ 10 ಗಂಟೆವರೆಗೂ ಸರ್ಜ್ ಆನ್ ಇದೆಯಲ್ಲ ಅಲ್ಲಿವರೆಗೂ. ಬೂಸ್ಟಲ್ಲೇ ಇಷ್ಟೇ. 1 ನಿಮಿಷದಲ್ಲಿ ಕೊಡ್ತಾನೆ, ಬಿಟ್ಟರೆ ಬಿಡ್ತಾನೆ, ನೋಡೋಣ. ಇವಾಗ ಬೂಸ್ಟ್ ಎಲ್ಲ ಆಫ್ ಆಗಿತ್ತು. ಒಂದು ಲೋಕಲ್ ಆರ್ಡ್ರ್ ಕೊಟ್ಟಿದ್ದೆ, ಅದು ಕೊಟ್ಟಿದ್ದೀನಿ. ಅಂದರೆ ಸೆಕೆಂಡ್ಸಲ್ಲೇ ಆರ್ಡ್ರ್ ಕೊಟ್ಟಿರೋದು. ಈಗ ರಿಫ್ರೆಶ್ ಮಾಡಿಬಿಡ್ತೀನಿ. ಫಸ್ಟು ರಿಫ್ರೆಶ್ ಮಾಡೋಣ. ರಿಫ್ರೆಶ್ ಇಲ್ಲಾಂದರೆ ಬೇಗ ತೋರಿಸಲ್ಲ ಅದು ಕರೆಕ್ಟಾಗಿ. ಬೇಗ ರಿಫ್ರೆಶ್ ಮಾಡ್ಕೊತೀನಿ. ಎಷ್ಟಪ್ಪ ಆಯಿತು ಆರ್ಡ್ರಸ್ಸು. 20 ರೂಪಾಯಿ ಸರ್ಜ್ ಕೊಟ್ಟವನು ಇವಾಗ 10 ಗಂಟೆ ಮೇಲೆ. ಇವಾಗ ನೋಡಿ ಇಲ್ಲಿ 12 ಆರ್ಡ್ರ್ ಆಗಿದೆ. ಇನ್ನು ಬೇಕಾಗಿರೋದು ಫಸ್ಟ್ ಟಾರ್ಗೆಟ್ಗೆ 382 ರೂಪಾಯಿ ಆಗಿದೆ ಅರ್ನಿಂಗ್ಸು. ಇದೊಂದು 10:22ಗೆ ಟೈಮ್ಗೆ ಡ್ಯೂಟಿ ಆಫ್ ಮಾಡತ್ತೀನಿ. ಯಾಕಪ್ಪ ಅಂದ್ರೆ ಸ್ವಲ್ಪ ಅರ್ಜೆಂಟ್ ಕೆಲಸ ಬಂದೈತಿ. ನಮಗಂತ್ರ ಯಾವ ಮ್ಯಾನೇಜರ್ ಹೇಳೋರಿಲ್ಲ ಕೇಳೋರಿಲ್ಲ. ನೋಡಿರಿ ಈ ಥರ ಡ್ಯೂಟಿ ಆಫ್ ಮಾಡ್ಕೊಂಡು ಹೋಗ್ಬೋದು. ಆಲ್ಮೋಸ್ಟ್ 13 ಆರ್ಡ್ರ್ ಹೊಡೆದೀನಿ ಬೆಳಗ್ಗೆ. ಇವಾಗ ಟೈಮ್ ಬಂದುಬಿಟ್ಟು 10:28 ಆಗೈತಿ. ಗಾಡಿ ಕಿಲೋಮೀಟ್ರ್ ನೋಡಿರಿ 200 ಕಿಲೋಮೀಟ್ರ್ ಆಗಿತ್ತು. 201 ಇವಾಗ 44 ಅಂದರೆ 44 ಕಿಲೋಮೀಟರ್ಸಿಗೆ ಬರೀ ಎಷ್ಟು 410 ರೂಪಾಯಿ ಹೊಡೆದಿದ್ದೀನಿ. 3 ಅವರ್ ಡ್ಯೂಟಿ, 13 ಅವರ್ ಡ್ಯೂಟಿ. ಇವಾಗ ಡ್ಯೂಟಿ ಆಫ್ ಮಾಡಿಬಿಟ್ಟು ಮನೆಗೆ ಹೊಂಟೀನಿ. ಸ್ವಲ್ಪ ಪ್ರಾಬ್ಲಮ್ ಆಗೈತೆ ಅನ್ನೋದಕ್ಕೆ ಮನೆಗೆ ಹೊಂಟೀನಿ. ನೋಡೋಣ ಸಂಜೆಗೆ ಬಂದುಬಿಟ್ಟು ಲಾಗಿನ್ ಆಗ್ತಾನೋ. ಅಲ್ಲಿವರೆಗೂ ಬಾಯ್ ಟಾಟಾ.